ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಪ್ರಾರಂಭವಾಗ್ತಾ ಇದೆ. ಹೌದು, ಇಲ್ಲಿವರೆಗೂ ಕೂಡ 29ನೇ ಕಂತಿನ ಹಣವನ್ನು ಕೂಡ ನೀವು ಜಮಾ ಮಾಡ್ಕೊಳ್ತಾ ಇದ್ದೀರಿ. ಟೋಟಲಿ ಕ್ಲಿಯರ್ ಆಗಿರ್ತಕ್ಕಂತಹ ಕಂತುಗಳು 28. 56,000 ರೂಪಾಯಿ ದುಡ್ಡನ್ನು ಪ್ರತಿಯೊಬ್ಬ ಮಹಿಳೆಯರು ಪಡ್ಕೊಂಡಿದ್ದೀರಿ. ಒಬ್ಬೊಬ್ಬರಿಗೆ ಸಾಕಷ್ಟು ಕಂತುಗಳು ಮಿಸ್ ಕೂಡ ಆಗಿರುತ್ತೆ. ಅದ್ರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಈಗ ಈ ಮುಖ್ಯವಾದ ಟಾಪಿಕ್ ಏನಪ್ಪ ಅಂದರೆ, ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಮೊದಲನೇ ಹಂತದಲ್ಲಿ ಈ 9 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಸೊ ಹಾಗಾದರೆ ಈ 9 ಜಿಲ್ಲೆಗಳು ಯಾವುವು? ಇದನ್ನು ನೀವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಅಂತ ನಾನು ಹೇಳ್ತಾನೆ ಇರ್ತೀನಿ. ಸೊ ಯಾಕೆ ಈ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗುತ್ತೆ, ಇವುಗಳನ್ನು ಹೊರತುಪಡಿಸಿ ಯಾವ್ಯಾವ ಜಿಲ್ಲೆಗಳು, ಅದರ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಮಿಸ್ ಮಾಡದೆ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿದ್ರೆ GST ಫೇರ ಅಂತ ತಾಂತ್ರಿಕ ದೋಷದಿಂದನೂ ಕೂಡ ಸಾಕಷ್ಟು ಮಹಿಳೆಯರದ್ದು ಬರ್ತಾ ಇದೆ. ಅದ್ರ ಬಗ್ಗೆನೂ ಕೂಡ ಸೊಲ್ಯೂಷನ್ ಈ ವಿಡಿಯೋದಲ್ಲಿ ಸಿಗುತ್ತೆ. ಟೋಟಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಬಿಗ್ ಅಪ್ಡೇಟ್ ಈ ವಿಡಿಯೋದಲ್ಲಿ ನೀವು ಕಾಣಬಹುದು. ಆದಷ್ಟು ಕೊನೆವರೆಗೂ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ವಾಚ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 28 ಕಂತುಗಳನ್ನು ಕ್ಲಿಯರ್ ಆಗಿ ಪಡ್ಕೊಂಡಿದ್ದೀರಿ. 29ನೇ ಕಂತಿನ ಹಣ ಕೂಡ ಜಮಾ ಆಗ್ತಾ ಇದ್ದು ಈಗಾಗಲೇ 30ರಿಂದ 35 ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗಿದೆ. ಇನ್ನು ಲಕ್ಷಾಂತರ ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ, ಅವರ ಖಾತೆಗಳಿಗೂ ಕೂಡ ಜಮಾ ಆಗಬೇಕು. ಹೀಗಾಗಿ ಇದು ಕ್ಲಿಯರ್ ಆಗಿದೆ ಅಂತ ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ 28ನೇ ಕಂತಿನ ಹಣ ಅಂತೂ ಕ್ಲಿಯರ್ ಆಗಿದೆ. 56,000 ರೂಪಾಯಿ ದುಡ್ಡಲ್ಲಿ ಎಷ್ಟು ದುಡ್ಡನ್ನು ನೀವು ಪಡ್ಕೊಂಡಿದ್ದೀರಿ, ಎಷ್ಟು ಕಂತುಗಳನ್ನು ನೀವು ಪಡ್ಕೊಂಡಿದ್ದೀರಿ 28 ಕಂತುಗಳಲ್ಲಿ? ಅಂದರೆ ಒಬ್ಬೊಬ್ಬರು ಲೇಟಾಗಿ ಅಪ್ಲಿಕೇಶನ್ ಹಾಕಿರ್ತಾರೆ, ಬ್ಯಾಂಕ್ ಅಕೌಂಟು ಚಾಲ್ತಿಯಲ್ಲಿ ಇರೋದಿಲ್ಲ, ಅಥವಾ ಆಧಾರ್ ಕಾರ್ಡ್ KYC ಆಗಿರೋದಿಲ್ಲ, ಅಥವಾ ಇನ್ನಿತರ ಪ್ರಾಬ್ಲಮ್ಗಳು ಡಾಕ್ಯುಮೆಂಟ್ಸ್ಗಳಲ್ಲಿ ಕಾಣಿಸಿರುತ್ತೆ ಪ್ರಾರಂಭದಲ್ಲಿ, ಅಂದರೆ ಅಪ್ಲಿಕೇಶನ್ ಹಾಕುವಂತಹ ಸಂದರ್ಭದಲ್ಲಿ. ಅವುಗಳನ್ನು ನೀವು ಸರಿಪಡಿಸ್ಕೊಳ್ಬೇಕು. ಅವುಗಳನ್ನು ಸರಿಪಡಿಸ್ಕೊಂಡು ಅಪ್ಲೈ ಮಾಡಲಿಕ್ಕೆ ತಡವಾಗಿರುತ್ತೆ. ಹೀಗಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಕೂಡ ಬರಲಿಕ್ಕೆ ತಡ ಆಗಿರುತ್ತೆ. ಅದಕ್ಕಾಗಿ 3-4 ಕಂತುಗಳನ್ನು ಕಳ್ಕೊಂಡಿರ್ತೀರಿ. ಇನ್ನು ಒಂದು 50,000 ಆದರೂ ಜಮಾ ಆಗಿರಬಹುದು, ಅಥವಾ 48,000 ಅಥವಾ 46,000 ರೂಪಾಯಿ ಆದರೂ ಜಮಾ ಆಗಿರಬಹುದು ನಿಮಗೆ. ಹಾಗಾದರೆ ಅದರಿಂದ ಏನು ಉಪಯೋಗ ಮಾಡಿಕೊಂಡ್ರಿ ನೀವು? ಈಗ ಇಷ್ಟೆಲ್ಲ ದುಡ್ಡು ಜಮಾ ಆಗಿದೆ ಅಂದ ಬಳಿಕ ಅದರಿಂದ ಏನಾದರೂ ಪ್ರಯೋಜನ ಆಗಿರಬೇಕು. ಈಗ ಒಬ್ಬೊಬ್ಬರು ಮೊಬೈಲ್ ಖರೀದಿ ಮಾಡ್ತಾರೆ, ಒಬ್ಬೊಬ್ಬರು TV, PC, ಟ್ರೆಜರಿಗಳನ್ನು ಅಥವಾ ಬೈಕ್ಗಳನ್ನು ಲೋನ್ನ ಮುಖಾಂತರ ಖರೀದಿ ಮಾಡೋದು, ಅಥವಾ EMI ಕಟ್ತಾ ಇರ್ಬೋದು, ಅಥವಾ ಬ್ಯಾಂಕ್ನ ಸಾಲವನ್ನು ಈ ಗೃಹಲಕ್ಷ್ಮಿ ದುಡ್ಡಿನಿಂದ ಕಟ್ತಾ ಇರ್ಬೋದು, ಅಥವಾ EMIನ ಸಾಲ ಈ ಗೃಹಲಕ್ಷ್ಮಿ ದುಡ್ಡಿನಿಂದ ಕಟ್ತಾ ಇರ್ಬೋದು. ಈ ರೀತಿ ಅನೇಕ ರೀತಿಯಲ್ಲಿ ಒಬ್ಬ ಅಜ್ಜಿ ನೋಡಿದಿರಿ, ಹೋಳಿಗೆ ಊಟವನ್ನು ಹಾಕ್ಸಿರ್ತಕ್ಕಂಥದ್ದು. ಇನ್ನೊಬ್ಬ ಅತ್ತೆ ಸೊಸೆ ಹಿಟ್ಟಿನ ಗಿರಣಿಯನ್ನು ಇಟ್ಟಿರ್ತಕ್ಕಂಥದ್ದು, ಕಿರಾಣಿ ಶಾಪ್ಗಳನ್ನು ಇಟ್ಟಿರ್ತಕ್ಕಂಥದ್ದು. ಹೀಗೆ ನಾನಾ ರೀತಿಯಲ್ಲಿ ಉಪಯೋಗ ಆಗಿದೆ. ಇನ್ನು ನಿಮಗೆ ಏನು ಉಪಯೋಗ ಆಗಿದೆ, ಅದರಿಂದ ಏನು ಉಪಯೋಗ ಮಾಡಿಕೊಂಡ್ರಿ, ಅದನ್ನು ನೀವು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಿ. ಹೌದು, ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ, ಇದರಿಂದ ನಿಮಗೆ ಏನು ಉಪಯೋಗ ಆಗಿದೆ, ಏನು ಪ್ರಯೋಜನ ಆಗಿದೆ, ಅದನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರೆ ಅದು ವೈರಲ್ ಆಯಿತು, ನನ್ನ ಗಮನದಲ್ಲಿ ಬಂದಿದ್ದೆ ಆದರೆ ಸೊ ನಾನು ನಿಮ್ಮ ಮನೆ ಬಾಗಿಲಿಗೆ ಬರ್ತೀನಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಅಂದರೆ ನಿಮ್ಮ ಮನೆಯ ಬಾಗಿಲಿಗೆ ಬಂದು ನಿಮ್ಮ ಯೋಗಕ್ಷೇಮ, ನಿಮ್ಮ ಸಮಸ್ಯೆಗಳು, ನಿಮ್ಮ ಏರಿಯಾದ ಸಮಸ್ಯೆಗಳು, ಅದನ್ನು ಬಗೆಹರಿಸುವಂತಹ ಕ್ರಮಗಳ ಬಗ್ಗೆ ಚರ್ಚೆ ಎಲ್ಲವೂ ಕೂಡ ಅಲ್ಲಿ ನಡೆಯುತ್ತೆ. ಇದ ಅವಕಾಶವನ್ನು ನೀವು ಪಡ್ಕೊಳ್ಬೇಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಆಗಿರ್ತಕ್ಕಂತಹ ಪ್ರಯೋಜನ ಬಗ್ಗೆ ಇನ್ಸ್ಟಾಗ್ರಾಮ್ ಆಗಿರಲಿ, ಅಥವಾ ಯೂಟ್ಯೂಬ್ ಆಗಿರಲಿ, ಅಥವಾ ಫೇಸ್ಬುಕ್ ಆಗಿರಲಿ, ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ. ಅದು ವೈರಲ್ ಆಯಿತು ಅಂದರೆ ನಿಮ್ಮ ಮನೆ ಬಾಗಿಲಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಬರ್ತಾರೆ. ಇದನ್ನು ಅವರೇ ತಿಳಿಸಿರ್ತಕ್ಕಂಥದ್ದು. ಈಗ ಮೇನ್ ಟಾಪಿಕ್ಗೆ ಬರ್ತೀನಿ. ಅಂದರೆ ಈ 9 ಜಿಲ್ಲೆಗಳನ್ನು ಮೊದಲು ನಾವು ತಿಳ್ಕೊಳ್ಳೋಣ. ತದನಂತರ ಮುಂದಿನ ವಿಷಯವನ್ನು ನಾನು GST ಫೇರು ಅಥವಾ ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿ ಇರುತ್ತಾ ಅಥವಾ ಇಲ್ಲದೇ ಇದ್ದರೆ ಏನು ಮಾಡಬೇಕು. ಈಗ ಲಕ್ಷಾಂತರ ಫಲಾನುಭವಿಗಳದ್ದು ಬ್ಯಾಂಕ್ ಅಕೌಂಟು ಚಾಲ್ತಿಯಲ್ಲಿ ಇಲ್ಲ. ನೋಡಿ, ಎಲಿಜಿಬಲ್ ಇದ್ದಾರೆ, ರೇಷನ್ ಕೂಡ ಪಡ್ಕೊಳ್ತಾ ಇದ್ದಾರೆ, ಆದರೆ ಬ್ಯಾಂಕ್ ಅಕೌಂಟು ಚಾಲ್ತಿಯಲ್ಲಿ ಇಲ್ಲ, ದುಡ್ಡನ್ನು ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಸೊಲ್ಯೂಷನ್ ಏನು, ಅದೆಲ್ಲವೂ ಕೂಡ ನೋಡ್ತಾ ಹೋಗೋಣ. ಸ್ನೇಹಿತರೆ, ಈ 9 ಜಿಲ್ಲೆಗಳು ಈಗ 30ನೇ ಕಂತಿನ ಹಣ ಪ್ರಾರಂಭವಾಗ್ತಾ ಇದೆ. ಅಂದರೆ ಮಾರ್ಚ್ ತಿಂಗಳ ಹಣ ಇದು. 29 ಅಂದರೆ ಫೆಬ್ರವರಿ ತಿಂಗಳ ಹಣ, 28 ಅಂದರೆ ಜನವರಿ ತಿಂಗಳ ಹಣ. ನಿಮಗೆ ಗೊತ್ತಿರ್ಬೋದು, ಚಳಿಗಾಲದ ಅಧಿವೇಶನ ಆದ ಬಳಿಕ ಸತತವಾಗಿ ದುಡ್ಡು ಬರುತ್ತೆ. ಅಲ್ಲಿ BJP ನಾಯಕರ ಆಕ್ರೋಶ, 2 ತಿಂಗಳ ಹಣ
ಈಗಾಗಲೇ ಸರ್ಕಾರ ಪೆಂಡಿಂಗ್ ಉಳಿಸಿರೋದ್ರ ಬಗ್ಗೆ ಆಕ್ರೋಶ, ಮಹಿಳೆಯರ ಆಕ್ರೋಶ, ಇದರೆಲ್ಲದರ ಮೇರೆಗೆ ಸರ್ಕಾರ 2 ಕಂತುಗಳನ್ನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡನ್ನು ಕೊಡ್ತೀನಿ, ಅದು ಎಲ್ಲೂ ಹೋಗಿಲ್ಲ, ಹಣಕಾಸು ಇಲಾಖೆ ಹತ್ರನೇ ಇದೆ ಅಂತಲೂ ಕೂಡ ಹೇಳಿದರು. ಇದೆಲ್ಲವೂ ಕೂಡ ನಿಮಗೆ ಹೇಳಿದ್ದೀನಿ ಸಾಕಷ್ಟು ವಿಡಿಯೋದಲ್ಲಿ, ಅದಕ್ಕಾಗಿ ಶಾರ್ಟಾಗಿ ತಿಳಿಸ್ತಾ ಇದ್ದೀನಿ. ಅವುಗಳು ಕೂಡ ಬರ್ತದೆ. ಅದರ ಜೊತೆಗೆ ಈಗ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೂಡ ನಿಮಗೆ ಕೊಡಲಾಗ್ತಾ ಇದೆ. ಏಪ್ರಿಲ್ ಮುಗೀತಂದರೆ 31ನೇ ಕಂತಿನ ಹಣವನ್ನು ಕೂಡ ಮೇನಲ್ಲಿ ಕೊಡಬೇಕಾಗತ್ತೆ. ಸದ್ಯಕ್ಕೆ ಮಾರ್ಚ್ ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗ್ತಾ ಇದ್ದು, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಯಾಕೆ ಮುಖ್ಯವಾಗಿ ಬರುತ್ತೆ ಅಂದರೆ, ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ದುಡ್ಡನ್ನು ಕಳುಹಿಸುತ್ತೆ ಪ್ರಾರಂಭದಲ್ಲಿ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಳ್ಳಿಕ್ಕೆ. ಹಾಗಾಗಿ ಆ 35 ತಾಲೂಕು ಗ್ರಾಮ ಪಂಚಾಯಿತಿಗಳು ಈ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಗ್ರಾಮ ಪಂಚಾಯಿತಿಗಳು ಈ ಒಂದು ಕಾರಣಕ್ಕಾಗಿ ಇಲ್ಲಿಯೇ ದುಡ್ಡನ್ನು ಕಳುಹಿಸಲಾಗತ್ತೆ. ಅದರದೇ ಆದಂತಹ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಳ್ಳಲಾಗತ್ತೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ. ಅದಾದ ಬಳಿಕ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಂದ ದುಡ್ಡು ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ DBT ಟ್ರೆಜರಿಗೆ ಪುಷ್ ಆಗಿ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ದುಡ್ಡನ್ನು ಜಮೆ ಮಾಡಲಾಗುತ್ತೆ. ಈ ರೀತಿ ಪ್ರೊಸೆಸರ್ ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ಈ 9 ಜಿಲ್ಲೆಗಳಲ್ಲಿ ಈ 2 ಜಿಲ್ಲೆಗಳು, ಇದರ ಜೊತೆಗೆ ಬೆಳಗಾವಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ ಹೀಗೆ ಹಲವಾರು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ದುಡ್ಡು ರಿಲೀಸ್ ಆಗಲಿದೆ ಅಂತೆ. ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುವಂಥದ್ದು, ತಲೆಯನ್ನು ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆನೇ ಇಲ್ಲ. ಸೊ ಯಾರ್ಯಾರು ಮಹಿಳೆಯರು ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಕಾಯ್ತಾ ಇದ್ದೀರಿ, ಅದಕ್ಕೆ ಮೂಲ ಕಾರಣಗಳು ಕೂಡ ಇದ್ದಾವೆ. GST ಫೇರ್ ಅಂತಲೂ ಕೂಡ ತಾಂತ್ರಿಕ ದೋಷದಿಂದ ಬರ್ತಾ ಇದೆ. ಇದರಲ್ಲೇನು ತೊಂದರೆ ಇಲ್ಲ, ನೀವೇನು ಇದಕ್ಕೆ ಸರಿಪಡಿಸ್ಕೊಳ್ಬೇಕು ಅಥವಾ ಇನ್ನಿತರಕ್ಕೆ ಏನಾದರೂ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟು ಸರಿಪಡಿಸ್ಕೊಳ್ಬೇಕು, ಇದು ಏನಂತ ಅದೇನು ಸಮಸ್ಯೆ ಇಲ್ಲ. ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಹಾಗಾದರೆ ಈ GST ಫೇರ್ ಅಂತ ಬರ್ತಾ ಇದ್ದರೆ ಅದನ್ನು ಖುದ್ದಾಗಿ ಸರ್ಕಾರವೇ ಬಗೆಹರಿಸ್ಕೊಳ್ಳುತ್ತೆ. ತಾಂತ್ರಿಕ ದೋಷ ಆಗ್ತಾ ಇದೆಯಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ಕಂಡು ಹಿಡಿಯಲಾಗುತ್ತೆ. ಅದೇನು ಸಮಸ್ಯೆ ಇದೆ ಅದಕ್ಕೆ ಪರಿಹಾರ ತೆಗೆದುಕೊಳ್ಳಲಾಗತ್ತೆ. ಹೀಗೆ ಸಣ್ಣ ಪುಟ್ಟ ವ್ಯಾಪಾರಸ್ಥರಿದ್ರೆ ಏನು ತೊಂದರೆ ಇಲ್ಲ, ದುಡ್ಡು ಜಮಾ ಆಗುತ್ತೆ. ಶ್ರೀಮಂತ ವ್ಯಾಪಾರಸ್ಥರಿದ್ರೆ ಅವರಿಗೆ ದುಡ್ಡು ಬರೋದಿಲ್ಲ ಅಂತ ಖುದ್ದಾಗಿ ಸರ್ಕಾರವೇ ಇನ್ಫಾರ್ಮೇಶನ್ ಕೊಟ್ಟಿದೆ. ಇನ್ನು ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ. ಯಾಕಂದರೆ ಲಕ್ಷಾಂತರ ಫಲಾನುಭವಿಗಳು ರೇಷನ್ ಪಡ್ಕೊಳ್ತಾ ಇದ್ದಾರೆ, ಅದೇ ರೀತಿಯಾಗಿ ಇನ್ನಿತರ ಸೌಲಭ್ಯಗಳನ್ನು ಪಡ್ಕೊಳ್ತಾ ಇದ್ದಾರೆ. ಆದರೆ ದುಡ್ಡನ್ನು ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅಂದರೆ ಪಿಂಚಣಿ ಯೋಜನೆಯದವ್ರಿಗೂ ಕೂಡ ಇದು ಅನ್ವಯಿಸುತ್ತೆ. ಯಾಕಂದರೆ ಸರ್ಕಾರದಿಂದ ದುಡ್ಡು ಬಂದಿರತ್ತೆ, ಆದರೆ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿ ಇರದೇ ಇರುವಂತಹ ಕಾರಣಕ್ಕಾಗಿ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ನೋಡ್ಕೊಳ್ಳಿ. ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರಬೇಕು. ಯಾವಾಗ ಬೇಕಾದರೂ ನೀವು ಅಕೌಂಟನ್ನು ಓಪನ್ ಮಾಡಿಕೊಂಡು ಅದನ್ನು ಆ್ಯಕ್ಟಿವ್ ಇಟ್ಕೊಳ್ಳಿಲ್ಲ, ಬರೀ ದುಡ್ಡನ್ನು ಹಾಕೋದು ತೆಗೆದು ಮಾಡಲೇ ಇಲ್ಲ, ವಹಿವಾಟು ಮಾಡಲಿಲ್ಲ ಅಂದರೆ ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಡಿಆಕ್ಟಿವೇಟ್ ಮಾಡಲಾಗುತ್ತೆ. ಅದನ್ನು ನೀವು ಚಾಲ್ತಿ ಇಟ್ಕೊಳ್ಬೇಕು. ಆಗ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಈ ಒಂದು ಕೆಲಸವನ್ನು ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ನಿಮ್ಮ ಅಕೌಂಟು ಚಾಲ್ತಿಯಲ್ಲಿ ಇದೆ ಅಲ್ವೋ ಒಂದು ಸಾರಿ ಚೆಕ್ ಮಾಡ್ಕೊಂಡು ನೋಡಿ. ಸೊ ಆಗಿಲ್ಲ ಅಂದರೆ ಬ್ಯಾಂಕ್ಗಳಿಗೆ ಹೋಗಿ ದುಡ್ಡನ್ನು ಹಾಕಿ ತೆಗೆದು KYC ಮಾಡಿದ್ರೆ ಮತ್ತೆ ಓಪನ್ ಆಗುತ್ತೆ, ಆ್ಯಕ್ಟಿವೇಟ್ ಆಗುತ್ತೆ. ಓಕೆ, ಈ ಇನ್ಫಾರ್ಮೇಷನನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.